ಬಾಸ್, ಕಾರುಣ್ಯ ಕಂಪನಿದು ಚೆಕ್ ಬಂದಿದೆ, ಬ್ಯಾಂಕಿಗೆ ಕಳಿಸಿದ್ದೀನಿ. ಮೊನ್ನೆ ನೀವು ಚೆಕ್ ಮಾಡೋಕ್ಕೆ ಹೇಳಿದ ಇನ್ವಾಲ್ಡ್ ರಿಜಿಸ್ಟರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಪಾಸ್ ಮಾಡಿದ್ದೀನಿ. ನಿಮ್ಮ ಕಾರ್ನ ಸರ್ವಿಸಿಗೆ ಬಿಡಬೇಕು, ನೋಟ್ ಮಾಡಿದ್ದೀನಿ. ಹಾಗೆ ರಾ ಮೆಟೀರಿಯಲ್ಸ್ದು ಕೊಟೇಶನ್ ಕೇಳಿದ್ರಿ, ವೆಂಡರ್ಸ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಮತ್ತು ಭಾರತಿ ಅವರಿಗೆ ಲೀವ್ ಬೇಕಂತೆ, ಅದನ್ನು ನೀವು ಡಿಸೈಡ್ ಮಾಡಬೇಕು. ಬಾಸ್, ಸ್ಯಾಂಕ್ಷನ್ ಮಾಡೋದ? ಏನನ್ನ? ಅದೇ ಭಾರತಿ ಅವರಿಗೆ ಲೀವ್ ಬೇಕಂತೆ. ನಿಮಗೆ ಲೇಡೀಸ್ ಅಂದರೆ ಆಗಲ್ಲ ಅಲ್ವಾ, ಅದಕ್ಕೆ ಅವ್ರು ಬರಲಿಲ್ಲ. ಸರಿ, ಸ್ಯಾಂಕ್ಷನ್ ಮಾಡಿ. HR ಗೆ ನಾನು ಅಪ್ರೂವ್ ಮಾಡಿದ್ದೀನಿ ಅಂತ ಹೇಳಿ. ಇಷ್ಟು ಸಲೀಸಾಗಿ ಸ್ಯಾಂಕ್ಷನ್ ಆಗುತ್ತೆ ಅಂತ ಗೊತ್ತಿದ್ರೆ ಸೈಕಲ್ ಗ್ಯಾಪಲ್ಲಿ ನಾನೊಂದು ಲೋನ್ ಅಪ್ಲಿಕೇಶನ್ ಹಾಕ್ತಿದ್ನಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್. ಅವಳು ಬಂದಿದ್ದಾಳ? ಬಂದಿದ್ರೆ ಕರೀರಿ. ಯಾರು, ಭಾರತೀಯವರ ಬಾಸ್? ಅಲ್ಲ ರೀ, ಅದೇ ಆ ಬಜಾರಿ ಅವಳು ರೀ, ಅವಳು ಅಮೂಲ್ಯ ಅವರ ಬಾಸ್. ಅವಳ ಗೊತ್ತಿದ್ರು ಹೆಣ್ಮಕ್ಳ ಹೆಸರು ಬಾಯಲ್ಲಿ ಬರಲ್ಲ. ನನ್ನ ಪೂರ್ತಿ ಹೆಸರು ಲಕ್ಷ್ಮೀಕಾಂತ. ಎಂಥ ಒಳ್ಳೆ ಹೆಸರು. ಲಕ್ಷ್ಮಿ ಅಂತ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಬರೀ ಕಾಂತ ಮಾಡಿ ಈ ಜಗತ್ತಿಗೆ ಕಾಂತನ ಪಕ್ಕ ಲಕ್ಷ್ಮಿ ಇದೆ ಅನ್ನೋದನ್ನೇ ಮರೆತುಬಿಟ್ಟ. ಏನು ಹೇಳಿದ್ರಿ? ಏನೂ ಇಲ್ಲ ಬಾಸ್, ಕರಿತೀನಿ ಎಂದೆ. ಕರೀರಿ, ಆದರೆ ಅವಳ ಜೊತೆ ನೀವು ಬರೋ ಅವಶ್ಯಕತೆ ಇಲ್ಲ. ಲಾಸ್ಟ್ ವೀಕ್ ಶೇರ್ ಕ್ಯಾಪಿಟಲ್ ವೇರಿಯೇಷನ್ ಪರ್ಸೆಂಟೇಜ್ದು ಲಿಸ್ಟ್ ಮಾಡಿ. ಯಾರು ಕಂಡ್ರೆ ಆಗಲ್ವೋ ಅವ್ರ ಜೊತೆನೇ ಪ್ರೈವೇಟ್ ಟಾಕು. ಪಕ್ಕ ಕಳ್ಳ ಓನಿ. ಹೆಣ್ಮಕ್ಳ ವಿಷಯದಲ್ಲಿ ಯಾರ್ಯಾರೋ ಏನೇನೋ ಆಗೋದ್ರು. ನೀವು ಯಾವ ಲೆಕ್ಕ? ಏನ್ರಿ ಬೈಕೋತಿದ್ದೀರಾ? ಇಲ್ಲ ಬಾಸ್, ನಿಮ್ಮನ್ನ ಬೈಕೊಳಕ್ಕಾಗತ್ತಾ? ಕರಿತೀನಿ. ಬರೋಕ್ಕೆ ಹೇಳಿದ್ರಂತೆ. ಕೂತ್ಕೋ. ಪರವಾಗಿಲ್ಲ, ನಾನು ನಿಂತೇ ಇರ್ತೀನಿ. ನಿನ್ನ ಕರ್ಮ, ನಿಂತ್ಕೋ. ದಿಸ್ ಟೈಮ್ ಐ ಆಮ್ ಪ್ರಿಟಿ ಸೀರಿಯಸ್ ಅಬೌಟ್ ಇಟ್. ಆ ಗೌತಮ್ ಬಗ್ಗೆ ಏನಾದರೂ ಮಾಡಲೇಬೇಕು. ಯು ಬೆಟರ್ ಲಿಸನ್ ಟು ಮಿ ದಿಸ್ ಟೈಮ್. ಆಯಿತು, ಹೇಳಿ. ಆ ಗೌತಮ್ ಒಬ್ಬ ಫ್ರಾಡ್. ಹಲೋ ಬಾಸ್, ಏನು ಹೇಳ್ತಿದ್ದೀರಾ? ನಾನು ನಿಮ್ಮ ಮಾತನ್ನ ಕೇಳಿಸ್ಕೊತೀನಿ ಅಂದೆ, ಆದರೆ ಈ ಥರ ನಾನ್ಸೆನ್ಸ್ ಅಲ್ಲ. ಇದು ನಿನಗೆ ನಾನ್ ಸೆನ್ಸಾ? ನಿಮಗೆ ಗೌತಮ್ ಅಂದರೆ ಮೊದಲಿಂದನೂ ಆಗಲ್ಲ. ಪೂರ್ವಗ್ರಹ ಇಟ್ಕೊಂಡು ಯಾಕೆ ಈ ಥರ ಮಾತಾಡ್ತೀರಾ? ಅಷ್ಟಕ್ಕೂ ಯಾವ ವಿಷಯ ಇಟ್ಕೊಂಡು ಇಷ್ಟು ಚೀಪಾಗಿ ಕಮೆಂಟ್ ಮಾಡ್ತಿದ್ದೀರಾ? ಅವನು ವಿಕ್ರಾಂತ್ ಮತ್ತು ಆರತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅವನು ಯಾಕೆ ಆರತಿನ ಪಿಕ್ ಮಾಡಬೇಕಾಗಿತ್ತು? ಸಾಲದಕ್ಕೆ ಆರ್ತಿಕಾಗೆ ಕಂಕಣ ಬೇರೆ ಕಟ್ಟಿದ್ದಾನೆ. ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡಿ. ಯಾರಿಗೂ ಮರ್ಯಾದೆ ಕೊಟ್ಟ ಅಭ್ಯಾಸನೇ ಇಲ್ಲ ಅಲ್ವಾ ನಿಮಗೆ? ಸಂಸ್ಕಾರನೇ ಇಲ್ಲ. ಹಲೋ, ಯಾವುದೂ ಇನ್ಯಾವುದಕ್ಕೂ ಕಂಪೇರ್ ಮಾಡಬೇಡ. ಆ ಗೌತಮ್ ಸರಿ ಇಲ್ಲ, ಅವನು ನಂಬೇಡ ಅಷ್ಟೇ. ಸರಿಯಾಗೇ ಇದ್ದಾರೆ. ಅವ್ರು ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಡೌಟ್ ಬರದೆ ಎಲ್ಲನೂ ಆರಾಮಾಗಿ ಮಂಟಪದವ್ರಿಗೆ ನಡೆಯುತ್ತೆ. ಆಮೇಲೆ ಅವ್ರು ಹೇಳ್ದಾಗೆ ಮದುವೆ ಆಗಲ್ಲ ಅಂತ ಎದ್ದು ನಿಲ್ತಾರೆ. ಅದಕ್ಕೆ ನಿನ್ನ ಫೂಲ್ ಅಂತ ಹೇಳೋದು. ಅವ್ನು ಹಾಗೆ ಮಾಡ್ತಾನೆ ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ನೀನು ನನಗೆ ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಮದುವೆಗೂ ಮುಂಚೆ ಒಂದು ಮುಖೋಡನ ಕಿತ್ತು ಬೇಸಾಕ್ತೀನಿ. ಆಗ ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಅವ್ರು ಮದುವೆ ಮಾಡ್ಬೋದು. ಯಾಕೆ ಒಂದೇ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಗೌತಮ್ ಬಗ್ಗೆ ಬೇರೆ ಆ್ಯಂಗಲಲ್ಲೂ ಯೋಚನೆ ಮಾಡಿ. ನಾನು ಹಾಗೆ ಮಾಡ್ತಿರೋದು. ನೀನೇ ಅವ್ನು ಬರೀ ಒಳ್ಳೆಯವನು ಅಂತ ನಂಬ್ಕೊಂಡಿರೋದು. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಅದನ್ನೆಲ್ಲ ಅವನು ಬೆನಿಫಿಟಿಗೆ ಮಾಡ್ತಿರೋದು. ಸಾಕು ಸುಮ್ಮನಿರಿ ಬಾಸ್, ಎಲ್ಲದಕ್ಕೂ ಲಿಮಿಟ್ ಇದೆ. ದೇವ್ರಂತ ಮನುಷ್ಯನ ಮೇಲೆ ಸುಮ್ಮನೆ ಆಪಾದನೆ ಹೊರಿಸಿದ್ರೆ ನಾನು ನಂಬೋದಕ್ಕೆ ರೆಡಿ ಇಲ್ಲ. ಕೆಲಸ ಮುಗ್ದಿದ್ರೆ ನಾನು ಹೊರಡ್ತೀನಿ. ನಿಂತ್ಕೋ. ಹೇಳಿದ್ ಕೇಳೋ ಜಾಯಮಂದನೆ ಎಲ್ಲ ಅನ್ಸುತ್ತೆ. ಸರಿಯಾಗಿ ಪಾಠ ಕಲಿಸ್ತೀನಿ. I don't want to see your face in my office.
ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಿ ಅಕೌಂಟ್ಸ್ ಚೆಕ್ ಮಾಡಿ ನನಗೆ ರಿಪೋರ್ಟ್ ಕಳಿಸು. ನಿನ್ನ ಕೈಲಿ ಆಗಲ್ಲ ಅಂದರೆ ನಿನ್ನ ರೆಸಿಗ್ನೇಷನ್ ಲೆಟರ್ ಕಳಿಸು. ಈ ಶುಂಠಿ ಶಂಕರ ಮಾಡೋದೆಲ್ಲ ಬರೀ ಎಡ್ಬಿಡಂಗಿ ಕೆಲಸಗಳೇ. ಇಲ್ಲಿರೋ ಅಕೌಂಟ್ಸ್ ಬುಕ್ನೆಲ್ಲ ಆಫೀಸ್ಗೆ ತರಿಸಿದ್ರೆ ಅಲ್ಲೇ ಚೆಕ್ ಮಾಡಕ್ ಆಗ್ತಿರ್ಲಿಲ್ವಾ? ಇವನಿಗೆ ಕೆಲಸ ಆಗೋದಕ್ಕಿಂತ ನನ್ನ ಕೆಲಸ ಹೋಗ್ಬೇಕು ಅನ್ನೋದೇ ಇಂಪಾರ್ಟೆಂಟು. ನಾನು ಇಲ್ಲಿಗೆ ಬಂದಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಂತ ಶುಂಠಿ ಶಂಕರಂಗೆ ಗೊತ್ತಾಗಬೇಕು ಅಂದರೆ ಇಲ್ಲಿಂದ ಸೆಲ್ಫಿಗಳನ್ನ ತೆಗೆದು ಒಂದೊಂದಾಗಿ ಕಳಿಸ್ಬೇಕು. ಒಂದೊಂದಾಗಿ ಬೇಡ, ಅಷ್ಟು ಫೋಟೋಗಳನ್ನ ಒಟ್ಟಿಗೆ ಕಳಿಸ್ತೀನಿ. ಅಣ್ಣ ಇಲ್ಲಿ ನೋಡಿ. ಥ್ಯಾಂಕ್ ಯು. ಈ ಸೆಲ್ಫಿ ಫೇಮಸ್ ಆಗಿದೆ ಹುಡುಗಿರಿಂದ ಅಲ್ವಾ? ಇವಳಿಗೂ ಈ ಶೋಕ್ ಏನು ಕಡಿಮೆ ಇಲ್ಲ. ಈ ಕುಡ್ಕೊಂಗಿರೋ ಬೆಲೆ ನನಗಿಲ್ಲ, ಹೊಳಾದ್ ಶುಂಠಿ ಶಂಕರ. ಸರ್, ಸರ್ ನಾನು ಅಮೂಲ್ಯ ಅಂತ ಆದ್ಯ ಆರ್ಗ್ಯಾನಿಕ್ಸ್ ಕಂಪ್ನಿಲಿ ಅಡ್ಮಿನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓ, ಅದು ನೀವೇನಾ? ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ. ಹಾಗೆ ನನ್ನ ಹೆಸರು ಅನಂತು ಅಂತ. ನಾವು ಆಲ್ರೆಡಿ ಇಲ್ಲಿವರೆಗೂ ರೀಚ್ ಆಗಿ ಹೋಗಿದ್ದೀವ. ಹಿಂಗನ್ನ ಡಬ್ಬದಲ್ಲಿ ಹಾಕಿದ ತಕ್ಷಣ ಅದ್ರ ಘಮ ಹೊರಗಡೆ ಬರಲ್ವಾ? ನಮ್ದು ಅದೇ ರೇಂಜು. ಹೇಳಿ ಮೇಡಮ್, ಏನಾಗಬೇಕಾಯಿತು? ನಾನಿಲ್ಲಿ ಅಕೌಂಟ್ಸ್ನ ಚೆಕ್ ಮಾಡಕ್ ಬಂದಿದ್ದೀನಿ. ರಿಜಿಸ್ಟರ್ ಕೊಡ್ತೀರಾ? ಅಡ್ಮಿನ್ ಆಗಿ ನೀವು ಅಕೌಂಟ್ಸ್ ಚೆಕ್ ಮಾಡ್ತೀರಾ? ವೇದಾಂತ್ ಸರ್ ಆರ್ಡರು ಮಾಡಲೇಬೇಕು. ಅವ್ರು ಹೇಳಿದಾರ ಅಂದಮೇಲೆ ಮುಗಿತು ಬಿಡಿ. ಇರಿ ತೊಗೊಂಬರ್ತೀನಿ.